ಸ್ತ್ರೀಯರ ಕತ್ತಿ ಕೇರಿ ಕೂತ ಆದವರ ತಂತ ಬರದಿಟ್ಟ ಗ್ರಂಥ ದೈವ ಕೇಳಿ ಕೂತ ತಾಯಿ ಕೊಂತವನ ಕಥೆಯ ಕೇಳಿ ಮನ ಸಿಗಿ ಅಗರ ಅಪ್ಪ ಶಾಂತ ಸ್ತ್ರೀಯರ ಕತೆ ಕೇಳಿ ಕುಂತ ಆನಂತ ನಂತ ಬರದಿಟ್ಟ ಗ್ರಂಥ ದೈವ ಕೇಳಿ ಕುಂತ ತಾಯಿ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ್ಪ ಶಾಂತ ಪಾಂಡವರ ಮನೆಯಾಗ ಇರತ್ತಿದಳಯ ವರಕ್ಕೊಮ್ಮೆ ವರನ ಒಡಿಯಾಗಿ ಗುರುತ ಯೋಗಿಯ ಮೊಗ ಸಿದ್ಧ ಬರ್ತಿದ್ದೇವತ್ತ ಆದಿಶಕ್ತಿ ಮಾತಾ ಏ ಪಾಂಡವರ ಮನೆಯಾಗ ವರದ ಒಡಿಯಾಗಿ ಯಮ ಸಿದ್ಧ ಬರತಿದ್ದ ಯಾವತ್ತ ಬತ್ತು ರಥ ಸ್ತ್ರೀಯರ ಕತೆ ಕೇಳಿ ಕುಂತ ಆದರ ತಂತ ದೇವರ ಮಾತು ದೈವ ಕೇಳಿ ಶಾಂತ ತಾಯಿ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ್ಪ ಶಾಂತ ಪಾಂಡವರ ಮನೆಯಾಗ ಇರುತ್ತಿದಳ ಯಾವತ್ತ ವರಕ್ಕೊಮ್ಮೆ ವರದ ಒಡಿಯಾಗಿ ಗುರುತ ಯೋಗಿಯ ಮೊಗ ಸಿದ್ಧ ಬರತಿದ್ದೇವತ್ತ ಆದಿಶಕ್ತಿ ಮಾತಾ ಯೋಗಿಯ ಮೋಗಿ ಬಂಡರ ಭೋಗಿ ಹಸ್ತ ಇಡುವುದು
ಕೇಳಿದ್ರ ಮಗ ಸಿಗುದಿಲ್ಲಂತ ತಾಯಿ ಕೊಂತೆವಾಗ ಮಾವ ಹೇಳುತ್ತ ಹಗಲ 12 ವರ್ಷ ವಿರಳ 12 ವರ್ಷ ಭಕ್ತಿ ಮಾಡ್ಬೇಕಂತ ತಾಯಿ ಕೊಂತೆವ ದೇವಿ ನಮ್ಮವ್ವ ಗುಡ್ಡ ಏರು ಕಡೆಗೆ ಗೊಂತಾದ ಮಾತ ದೇವರ ಮಾತ ದೈವ ಕೊಡಲ ಶಾಂತ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ ಶಾಂತ ಗುಡ್ಡ ಕೊಂತೆವ ಏರುತ್ತ ಮಾವಾಗ ಹಾಕ್ಯಲ 5 ಸುತ್ತ ಬಗಿ ಬಗಿಲ ಕೊಂತೆವ ತೆರುತ್ತ ಮುಂದ ನಿಲ್ತ ಸೂಜಿ ಮ್ಯಾಲ ಸೂಜಿ ಇಟ್ಟಳೆ ಒಂಟ ಕಾಲಿಲೆ ನಿಲ್ತ ಕಡೆಗೆ ಗೊಂತಾದ ಮಾತ ದೇವರ ಮಾತ ದೈವ ಕೊಡಲ ಶಾಂತ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ ಶಾಂತ ನಮ್ಮ ಸ್ವಾಮಿನಿಂಗ್ ಮಾಸ್ತರ್ ಏನತ್ತಾನ ಏನತ್ತನ್ರಿಪ್ಪ ಥಂಡ್ ಹತ್ತದಾಗ ಮಾತಾಡತ್ತಾನ ನಾ ಯಾರೇ ಅಂದಿರ್ಬೇಕು ನಿನಗೆ ಯಾನ್ ಸುಮಾರು ಮಾತಾಡಿದಾನ ನಾ ಯಾನ್ ಕೇಳಿದೆ ನೀ ಅಂದ ಬಳಕ ನಿನ್ನ ಕಬಲೆ ಕೊಟ್ಟಿದನ ಹೌದಾ ಯಾನಂದಿ ಮರಳು ಸಿದ್ದನೆ ಮಾಳಿಂಗ್ರಾಯ ಹಾ ಹಾ ಯಾನ್ ಹೊಡಿ ನೀ ಥಂಡಾಗಿಲಿ ಬಾಣಲ್ಲಿ ನನ್ನ ಹೆಂಗ್ ಕೂತಾರ ನೋಡ್ರಿ ಲವಾಕಶ ಕೂತಾಂಗ ಮರಳು ಸಿದ್ಧ ಸಿದ್ದರಾಮ ಗೋರಖನಾಥ ರೇವಣ ಸಿದ್ಧ ಅನೇಕ ಮಂದಿ ಶರಣರು ಹುಟ್ಟ್ಯಾರ ನವನಾಥರೊಳಗ ಮರಳು ಸಿದ್ಧನ ಹಾ ನಾಥ ಬಂದ್ರ ಗುರು ದತ್ತಾತ್ರೇಯನ ದೇವತರ ಗುರು ಬೃಹಸ್ಪತಿಯನ್ನ ಹಾ ಹಾ ಪಾಂಡವರ ಗುರು ದ್ರೋಣಾಚಾರ್ಯನ ನವಕೋಟ ಸಿದ್ಧ ಗುರು ಸ್ವಾಮಲಿಂಗನ ಬಿಟ್ಟು ಕೇರಿಂದಿನಿ ಮರಳು ಸಿದ್ದನೆ ಮಾಳಿಂಗ್ರ ಐತಿ ಇನ್ನೊಂದ್ ಜನ ಮಾದೇವನ ಮುತ್ತೇನೆ ಮಾಳಿಂಗ್ರ ಐತಿ ನೀನು ಹೌದು ಹೌದು ಶಿವ ಪಾರ್ವತಿಯಿಂದ ಹುಟ್ಟಿದವ್ರು ಯಾರು ಪರಮಾತ್ಮನ ಅನುಗ್ರಹದಿಂದ ಕಾರಿಕ ಭಂಡಾರ ಕೊಟ್ಟನಂತೇಳಿ ಬೀರದೇವರ ಭರಮದೇವರ ಹಟ್ಟಿಲಿ ಹುಟ್ಟದ ಹಾ ಹಂಗ ಮಾಳಿಂಗ್ರೆ ನಾಪ ತುಕ್ಕಾಪುರ ಏನು ಕಾರಿಕ ಭಂಡಾರ ಪಡ್ಕೊಂಡು ಬಂದ ಕೈಲಾಸದಾಗ ಹೌದು ಅಂದ್ರೆ ಪರಮಾತ್ಮ ಪಾರ್ವತಿ ಮಗನೇ ಜರ ಮಾಳಿಂಗ್ರೆ ನೀ ಅಂದ್ರ ಬೀರದೇವ್ರ ಭರಮದೇವ್ರ ಹುಟ್ಟ್ಯಾನ ಪರಮಾತ್ಮಂದಿಂದೆ ಹಾ ಭರಮಾಪ್ ಹುಟ್ಟ್ಯಾನ ಮೊದಲ ಪರಮಾತ್ಮಂದಿನ ತಿಪ್ರೇಶ್ವರ 7 ಮಂದಿ ಹೆಣ್ಮಕ್ಳು ಕಡಿ ಹುಟ್ಟಿ ಕಮಲದೇವ ಹೊಟ್ಟಿದ ಭರಮಾಪ್ ಹುಟ್ಟ್ಯಾನ ಅವ್ರಿಗೆ 7 ಮಂದಿ ಮಕ್ಕಳಿದ್ರು ಹೆಣ್ಮಕ್ಳಿದ್ರು ತಿಪ್ರೇಶ್ವರ ಮಕ್ಕಳು ಇದ್ದಿದ್ರು 7 ಮಂದಿ ಹುಟ್ಟಬೇಕಾದ್ರೆ ಪರಮಾತ್ಮನ ಅನುಗ್ರಹದಿಂದ ಹುಟ್ಟ್ಯಾರ ಮುಂದೆ ಬೀರದೇವ್ರು ಹುಟ್ಟಬೇಕಾಗಿದ್ರೆ ಪರಮಾತ್ಮನ ಕಾರಿಕ ಭಂಡಾರದಿಂದ ಹುಟ್ಟ್ಯಾನ ಹೌದು ಇನ್ನು ಬರ್ತಾ ಬರ್ತಾ ಮಾಳಿಂಗರ ಅವನ ಹೊಟ್ಟಿಲಿ ಹುಡಿಸ್ಬಿಡು ಕಲಸ ಆಯ್ತು ಜಟ್ ಕಡಿತದಾಗದೆ ಏನ್ 2-3 ಗಂಟೆ ಬಿದ್ರಿ ನೀವು ಸಂಡ್ಯಾಗ ಏನಿಲ್ರಿ ಅವ್ರು ಹೇಳಂಗ ಹೇಳ್ತಾರ ನನಗತ್ತಾನ ಮಾಸ್ತರ್ ಖರೆ ಹೇಳ್ರಿ ಮಾರ ಮಾಸ್ತರ ಆ ಪರಮಾತ್ಮನ ಲಿಂಗದಾಗೆ ಮಾಳಿಂಗರೇ ಹುಟ್ಟ್ಯಾನಂದ್ರ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಮಾಡ್ಯಾರಂದ್ರೆ ಅವ್ರ ಅವ್ವಪ್ಪ ಆತರ ಹೇಳ್ತಾನ ಹೌದು ಮತ್ ನನಗೆ ಕೇಳ್ತಾನ ಕಡಪ್ ಮಾಸ್ತರ್ ಹೇಳಿರ್ತಾನ್ರಿ ಹಂಗ ಹೆಂಗ್ ಹೇಳ್ತಾನೋ ಕಡಿಮೆ ದಂಡಿದ ಹೇಳ್ತಾನೆ ಕಡೆಯಪ್ಪ ಅಂದ್ರೆ ಯಾನ ಹೇಳ್ಬೇಕು ಯಾನ್ ಜೋಡಿಸ್ಬೇಕು ಯಾನ್ ಮಾತಾಡೋಕೆ ವಿಚಾರ ಮಾಡು ಹಿರಿಯರ ಹೇಳೋದಕ್ಕೆ ನೀವು ಹೇಳೋದಕ್ಕೆ ಭಾಳ ಪರಕ್ ಅದು ಹೌದು ನೀವು ಬರೀ ಒಣ ತಲೆ ಓಡಿಸ್ಲಿಕ್ಕೆ ತಲೆ ಹೊಡೆದ್ರೆ ನಡೆಯಲಿದ್ರಾಗ ಹಾಲು ಮತ್ತದಾಗ ಹಾ ಹೋಗ್ಬೇಕು ಹೋಗ್ತದ ಹೆಂಗೋ ಅದಕ್ಕತ್ತಾನ ಬಾಯಿದೆ ಹಂಗ ಹುಟ್ಸ್ಯಾನ ಮಾಳಿಂಗರಾಗಿ ಅಮ್ಮೋ ಅದಕ್ಕೆ ಪರಮಾತ್ಮ ಹುಟ್ಟ್ಯಾರ ಅಂತ ಹೇಳಿ ಹುಟ್ಸ್ಯಾನ ಅಂತ ಹೇಳಿ ಮುಂಡಾಸ್ ತೊಗೊಂಡ್ಬರ್ತಾರತ್ತ ವರ್ಷಕ್ಕೊಮ್ಮ ಅವ ಗಣಪತಿಗೆ ಅವನೇ ಹುಡ್ಸ್ಯಾನ ಅವನಿಗೆ ಅಂತಂದ ಹೌದಾ ವಿಚಾರ ಮಾಡ್ರಿ ಯಾನ್ ಹೇಳ್ಬೇಕು ಅದು ಹೇಳ್ತ ಬರ್ರಿ ಹಿರಿಯರಿಗೆ ಕೇಳ್ಕೊರಿ ಹಿರಿಯರಿಗೆ ಕೇಳ್ಕೊಂಡು ಹಿರಿಯ ಬೇರೆ ಬಂದಿದ್ದವು ಎಲ್ಲಿ ಹೋದವು ಮುತ್ತೆ ಇದ್ರಿ ಬಂದಿದ್ರಿ ಹಾ ಮನ್ಕೊಂಡ್ರಿ ಮತ್ತ ಕಂಬಳಿ ಹೊಚ್ಕೊಂಡ್ರಿ ನೀ ಭಾಳ ಜನ ಗಂಟು ಬಿದ್ದೀವಿ ನನಗತ್ತ ನಾವು ಎಲ್ಲಿ ಬಂದ ನೆನಪು ನೀವು ಹಾ ಅಡ್ಡ ಅನ್ಗಡ ಮಾತಾಡ್ತಾನವ ನೀನ್ ನಮ್ಮ ಔಷಧ ಮದುವೆ ಯಾರು ಮಾಡಿದ್ರೆ ಹೇಳತ್ತಾನ ಮಾಳಿಂಗ್ರ ಮಾಡಾಕ್ರಿ ನೀ ಇದ್ದಿ ಮಲ್ಕಾರ್ಸಿದ್ದು ಬಂದು ಉಮ್ದ್ಯಾಗ ಎಲ್ಲಿ ನಾನು ಹೇಳತ್ರಿ ಮತ್ತ
ಎಂದ ನೋಡಿ ಎಂದ ಬಂದು ನಾ ಹುಟ್ಟಿದವ್ರು ಮನ್ಮೇನೆ 55 ವರ್ಷನವ್ರು. ಮಾಳಿಂಗರಾಯ ಸಿದ್ಧೋಟಿ ಮಾಡ್ಬೇಕಾಗಿ ಜಗಪಾಲನ ಮಾಡ್ಬೇಕಾಗಿದ್ರ ಹೌದು ಹಳ್ಯಾಗ ಕಷ್ಟಲಿ ದುಡ್ದಾನ, ಸಾಣಿ ಬೇರಾಗಿ ಸಮದಾನ, ಸಿರ್ಗಂಧಕ್ಕೆ ಒಡ್ಡಾಗಿ ನೆವದಾನ. ಅದಕ್ಕೆ ಶಿವ ಪಾರ್ವತಿ ಕೈಲಾಸದಿಂದ ಮುಂಡಾಸ್ತಂದ್ರು. ಯಾಕ ನಿಮ್ಮ ಅಪ್ಪನ ಮಾಳಿಂಗರಾಯ ಯಾವ ಮಾಸ್ತರ ನೀ ಕಡಪ್ ಮಾಸ್ತರ್ ರೀ, ಕಡಪ್ ಮಾಸ್ತರ್ ನೋಡ್ರಿ ಅಲ್ಲಿ ಕೂತಾರ ನೋಡ್ರಿ. ಹೆಸರು ಸತ್ಯಕ್ಕೆ ನಮ್ಮ ಮಂದಿ ಅಂದ ಇಟ್ಟಿಲ್ಲ ನಿನಗೆ. ಬೀರಪ್ಪಿಲ್ಲ ಮಾಳಪ್ಪಿಲ್ಲ ಕಡ್ಯಪ್ಪ ಅಂದ್ರೆ ಕಡಿದಂಡಿನಿ ಇದು. ಹಲೋ ಅದಕ್ಕೆ ವಿಚಾರ ಮಾಡಿ ಯಾನ್ ಹೇಳ್ಬೇಕಾಗ್ಯದ ಯಾನ್ ಮಾಡ್ಬೇಕಾಗ್ಯದ ಅನ್ನೋದು. ಹೌದಾ ಬೀರ ದೇವರ ಭಕ್ತಿ ಯಾರು ಮಾಡಿದ್ರು? ಮಾಳಿಂಗರಾಯ ಮಾಡ್ದ. ದಿನ ಪ್ರತಿ ಬೀಜ ಗುಂತಿಯಿಂದ ಹಾಲು ಹಳ್ಳದಾಗ ಜಳಕ ಮಾಡಿ ಕುರಿ ಹಿಂಡಿ ಕೆರಿಂದ್ರೆ, ಕುರಿ ಹಾಲು ತೊಗೊಂಡು ಕೆರಿಂದ್ರೆ ಹಾಲು ಹಳ್ಳದಾಗ ಜಳಕ ಮಾಡ್ತಿದ್ದ ಮಾಳಿಂಗರಾಯ ಹೆಂಗೆ ಮಾಡ್ತಿದ್ದ ಜಳಕಂದ್ರೆ ಹೌದಾ ಇನ್ನ ಹಿರಿಯರ ಬಾಯಲ್ಲಿ ಕೇಳ್ಕೋರಿ. ದಿನಂಪ್ರತಿ ಹೊಟ್ಟೆ ಹರಿತಿದ್ದ. ದಿನಂಪಟ್ಟಿ ಹೊಟ್ಟೆ ಹರಿದ ಹಾಲು ಹಳದ ಹೊಟ್ಟೆ ನೀರು ಹಾಕಿರ ತೆಗೆದು ತೊಳಿತಿದ್ದ. ಹೌದು 10 ಮೊಳದ ಹೋದ್ರ ತಾಯಾನು ಉಡ್ತಿದ್ದದು. ಜಳಕ ಮಾಡಿ ಮ್ಯಾಲ ಬರೋನಾಗ ಹೊಟ್ಟೆ ಕಟ್ತಿದ್ದದು. ಹೌದು ಕಟ್ಟಿ ಒಯ್ದು ಹಾಲು ಗುರುವಿ ಕುಡಿಸ್ಕೊಂಡು ಹೊಳ್ಳಿ ಬಂದು ತಾ ಊಟ ಮಾಡಿ ಹೌದು ಮರಿ ಕುಡಿಸಿ ಹಳ್ಯಾಗ ಹೊಟ್ಟಿಗೆ ಜರ ಬಿಚ್ಚದ ಹೊಟ್ಟೆ ದಿನ ಕೂಡ್ತಿತ್ತು. ಹೌದು 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 ಹಂಗ ನೀ ಮಾಸ್ತರ್ ಸೋಮಣ್ಣ ಮಾಸ್ತರ್ ನೀ ಮಾಡ್ಲಿಕ್ಕೆ ಹೋಗಿ ಮಾಳಿಂಗರ ಮಾಡಿ ಅಂತೇಳಿ ಅದೇ ಹೇಳ್ತಲ್ಲ ನಿನಗ. ಅಂತ ಮಾಳಿಂಗರ ದುಡ್ದತ್ ಹೇಳಿಕೆರಿಂದ್ರೆ ಒಂದಾನ ಕಾಲದ ಎಸೋ ಕಾಲ ಹಾದ ಬಳಕ ಎಸೋ ದಿನ ಗತಿಸುದು. ಬಾರಾಮತಿ ಗೌಡ್ರ ಮಗ ಇವ. ಹೌದು ಮಾನವರೊಳಗ ಮನೆಗೇನಿ ಶಿವದ್ರೊಳಗೆ ಶಿವಗೆ ನೆನೆಸ್ಕೊಂಡಂತ ಶಿವನ ಪಡ್ಕೊಂಡಂತವ. ಇವನ ಮೂಢ ನಂಬಿಕೆ ಭಕ್ತಿ ನೋಡಿ ಕೇರಿಂದ್ರ ಪಾರ್ವತಿ ಪರಮೇಶ್ವರ ಕೈಲಾಸದಾಗ ಅಂದೋಳಿಯಪ್ಪ ನೋಡಂದ್ರ ಪಾರ್ವತಿ ಒಂದು ಹಾಲು ಮತ್ತ ಕೇವಲ ಮಾನವ ಮನುಷ್ಯ ಒಳಗ ದಿನ ಸಿರಿಯಾಣ ದೇವ್ರ ಸೇವಾ ಮಾಡ್ತಾನ, ದಿನ ಹೊಟ್ಟೆ ಹರಿತಾನ. ಹೊಯ್ಕೆಂದು ಪರಮಾತ್ಮನ ಸೇವಾ ಮಾಡ್ಲಾರ್ದು ಯಾರು ಜೋಡಿ ಮಾತಾಡಲಿಲ್ಲ, ಯಾರಿಗೊಂಡು ನಿಂದ್ರಂಗಿಲ್ಲ. ಹೌದು ಮತ್ತು ಅವ್ರ ಕೊಂಡು ನೋಡಂದ್ರೆ ಶಿವ ಪಾರ್ವತಿ ಕೈಲಾಸದಿಂದ ತೆಳಗೆ ಬಂದ ಕಾತರ ಕಂಟ್ಯಾಗ 89 ವರ್ಷದ ಮುದಕ ಹಾಕಿ ಅಂದ್ ಕಿವ ನೆಂತರು ಸೋರು ಬಿದ್ರಿ. ಇವ್ರು ಭಕ್ತಿ ನೋಡ್ಕಾಲ ಬಂದಿರು. ಹೌದು ಹೌದು ಹಳ್ಯಾಗ ಮಾಳಿಂಗರಾಯ ತಿರ್ಕಾಲ್ ಜ್ಞಾನಿ ಇದ್ದ ಖರೆ ಅಂಜದವ ಯಾರಿಗಿ? ಬೀರ ದೇವ್ರಿಗೆ. ಹೌದು ಉರಮಾರಿ ದೇವ್ರು, ಉಗ್ರಗಣ್ಣಿನ ದೇವ್ರ, ಕ್ಯಾಟ ದೇವ್ರ, ಇವ್ರು ಗಾಂಜಿಕವರ ದೇವ್ರ. ಶೆಟ್ನಾಗ ಯಾರ್ರಿ ಅಂದ ನನಗೆ ಸುಟ್ಟಿತ್ತ ಹೇಳಿ ಕೇಳಿದ್ರೆ 3 ಹೆಜ್ಜೆ ಮುಂದಕ್ಕೆ ಹೋದ. ಇವ್ರು ನೆಳ್ಳೋದು ಕೇಳಿಸ್ತಿತ್ತು, ಕಣ್ಣೀಲ್ ನೋಡಿದ ನೀರು ಹಾಕತ್ತಿದ್ರು ಅವರು. ಹೌದು ನನ್ನ ಗುರು ಬೇರಿಕೆ ಬಹಳ ಹೇಳಿ ಕೇಳಿದ ಹಂಗೆ ಹೊಂಟ ವಿಚಾರ ಮಾಡ್ದ. ಹೌದು ಯಾವಾಗ ಸಾಯೋ ಟೈಮ್ದಾಗ ಇವ್ರು ನೀರು ಬೇಡ್ತಾರ ನೀರು ಹಾಕಲಿಲ್ಲ ಹೋದ್ರೆ ನನ್ನ ಗುರು ಏನು ಅಜ್ಞೆ ಮಾಡಿದ್ರು ಪಾಲಿಸ್ಬೇಕಾಗಿತ್ತು. ಸಾಪ್ ಕೊಟ್ಟರೆ ಸುಟ್ಕೊಂಡು ಸಾಯ್ಲಿಕ್ಕಾಯ್ತು. ಕರೆ ನೀರು ಹಾಕೇಬೇಕತ್ತೆ ಮನಸ್ಸಿನಾಗ ಹೊಳ್ಳಿ ಬಂದು ಕೇರಿಂದ್ರೆ ಶಿವ ಪಾರ್ವತಿಗೆ ತೊಡಿ ಮೇಲೆ ತೊಗೊಂಡು ಕೇರಿಂದ್ರೆ ನೀರು ಹಾಕದ ಮೈ ಮೇಲೆ ನೆಟ್ಟು ಅರಿಬಿದ್ದು ಒರೆಸಿದ್ರೆ ಕಿವ ನಿಂದ್ರಲ್ದು. ಯಾವಾಗ ನಾಲಿಗೆ ಹಚ್ಚದ ಕಿವ ನಿಂತು ಅದು ಪರೀಕ್ಷೆ ಮಾಡಬೇಕಾಗಿತ್ತು. ಹೌದು ಹೌದು ಯಾರ ಕಿವ ನಿಂತರ ನಾಲಿಗೆ ಯಾರು ಹಚ್ತಾರ? ಈಗ ಕಾಸು ಗಂಡಗಾದ್ರೆ ಹ್ಯಾಂಡ್ ಸನಿ ಇದ್ರ ಇಲ್ಲಿ ಮನೆ ಕೊರಂದಾಗ ನೋಡ್ರಿ ಇಲ್ಲಿ ಸತ್ರ ಏನೇ ಸಾಯಿ ಅಂದ್ರು. ನಾಯಿ ರೊಟ್ಟಿ ಹೋಗದ ಕಿಡ್ಕಿಂದ ಹೋಗದ್ರು ಗಂಡಗಾದ್ರು 21 ದಿನ ಕ್ವಾರಂಟೈನ್ ಇರುವಂತ ಹೇಳಿದ್ರು. ಬಾಯಾಗ ಮಾಡೋ ನೀವು ಸತ್ರ ಸಾಯಿ ನನ್ನ ಮಕ್ಕಳಿಂದ ನನಗೆ ಬಂದಿತ್ತು, ನಾ ಸತ್ತಿಲ್ಲ ಅಂದ್ರು. ಹೌದು ಹಿಂದಕ್ಕಿನ ಹೆಣ್ಮಕ್ಳು ಗಂಡ ಜರ ಸತ್ತಪ್ಪ ಅಂದ್ರೆ ಗಂಡನ ಜೋಡಿ ಜೀವಂತ ಸಾಯ್ತಿರತ್ತ ಒಳಗೆ. ಈಗಿನವ್ರಿ ಉಳಿತಿದ್ಲತ್ತ. ಈಗ ಮನೆ ಕೊರಂದಾಗ ಒಬ್ಬರದವ್ರು ಎಲ್ಲ ತಿಳಿದು ಹೋಯ್ತು. ಹೌದು ಯಾರಿಗೆ ಯಾರು ಇಲ್ಲತ್ತ ಹಿರಿಯರು ಏನು ಹೇಳ್ತಿದ್ರು, ಬತಲೆ ಬಂದದೋ ಇದು ಬತಲೆ ಹೋಗ್ತದ. ಸಿದ್ದೇಶ್ವರ ಸ್ವಾಮಿ ಹೇಳಿದ್ರು. ಹೌದು ಹೌದು ಪಣತ್ಯ ಅದ 1 ಕಿಲೋ ಎಣ್ಣೆ ಅದ. ದಾಂಡಿಗೆ ಪಣಿತ 1 ಕಿಲೋ ಎಣ್ಣೆ ಅದ. ಬತ್ತಿ ಹಚ್ಚಿ ಅದ ಎಣ್ಣೆ ಭರ್ಚಾಕದ ಖರೆ ಹಳ್ಯಾಗದ. ಹೌದು ಹೌದು ಎಲ್ಲನೇ ಆದ ಖರೆ ಗಾಳ್ಯಾಗದ. ಯಾವಾಗ ಆರ್ತದ ಹೇಳಕ್ ಬರಲ್ಲ. ಹೌದು ಎಲ್ಲ ಅದ 1 ವರ್ಷದಿಂದ ಖರೆ ಯಾವಾಗ ಗಾಳ್ಯಾಗ ಆರ್ತದ ಹೇಳಕ್ ಬರಲ್ಲ. ಹೌದು ಮುಂದೆ ಬೇರೆ ನೀವು ಅಕ್ಬರ್ ಭಾಷೆ ಅಂದ್ರು. ज्ञानी को ज्ञानी मिले तो 2 बातें, गद्दे को गद्दे मिले तो 2 लाते, कुत्ते को कुत्ते मिले तो 2 दाते ಅಂತ ಹೇಳ್ತಾರಪ್ಪ ಅವರು. ಅಂತವ್ರು ಅಂತ ಕೊಡ್ಲಿಲ್ಲ 2 ಲತ್ತಿನಿ ಅಂತ ಹೇಳ್ತಾನ ಮತ್ತೇನವ. ಆದ ಕಾರಣ ಮಾಳಿಂಗರಾಯ ಶಿಡ್ಯಾಣ ಸಿದ್ದನ ಸೇವೆ ಮಾಡ್ತಿದ್ದ. ನಿಮ್ಮ ಅಪ್ಪ ಮಾದೇವನ ಸೇವೆ ಮಾಡಿಲ್ಲ. ಇದು ತಲೆಯಾಗಿರ್ಲಿ. ಮೊದಲು ಶಿಡ್ಯಾಣ ಸಿದ್ದನ ಭಕ್ತಿ ಮಾಡ್ತಿದ್ದ. ಅವನ ಭಕ್ತಿಗೆ ನೋಡಿ ಮೆಚ್ಚಿ ಪರಮಾತ್ಮ ಬಂದು ಇಳಿದ ಬಳಕ ಕಿವ ನಿಂತ ನಿತ್ತ ಬಳಕ ಹೌದು ಹಳ್ಯಾಗ
ಬಲಕಿನ ಹೆಗಲಿ ಮೇಲೆ ಪರಮಾತ್ಮ ಕುಂಡಿಸಿ ಪಾರ್ವತಿ ತೊಗೊಂಡು ಶಿಡ್ಯಾಣ ಮಠಕ್ಕೆ ಬಂದ. ಹೌದು. ಹೋಗಿ ಗುರುವಿನ ಗುಡಿ ಮುಂದೆ ಕುಂಡಿಸಿ ಅಲಗ ಹಾಯ್ದ. ಹಳ್ಯಾಗ ಶಿವ ಪಾರ್ವತಿ ಅಂದ್ರು ಯಾನ್ ಬೇಡ್ತಿ ಬೇಡಪ್ಪ ನೀನ್ ಭಕ್ತಿಗೆ ಮೆಚ್ಚಿದೆ ಅಂದಾಕ್ರೆ ಹಳ್ಯಾಗ ಸೂರ್ಯ ಚಂದ್ರ ಇರುವವರಿಗೆ ನೆನವಂದ ಗಂಗೆ ಇರುವವರಿಗೆ ಈ ಭೂಲೋಕದ ಕರಿತೆಯಲ್ಲಿ ಮಾನವರೊಳಗೆ ಕಣ್ಣು ಮರಿ ಅಲ್ಲಾರದೆ ಬಂದು ನನ್ನ ಭೇಟಿ ಆಗಿ ಹೋಗ್ಬೇಕು. ಹೌದು. ಆಶೀರ್ವಾದ ಬೇಡ್ಕೊಂಡು ಒಳಗೆ ಹಾಸ್ತಂದ್ರು. ಇಂಥ ಕೆಟ್ಟ ಕಲಿಯೋಗದ ಕರಿತೆಯಲ್ಲಿ ಮಾನವರಿಗೆ ಸದ್ಯ ಸಂಶೋಧನೆ ಭಾಳ ದಾಂಡಿಗೆ ಅದು. ಸರ್ಕಾರ ಮುಂದೆ ಯಾವಾಗ ಉಳಿದಿಲ್ಲ. ಖರೆ ಹುಲಿಜಂತಿ ಸದ್ಯ ಮುಂಡಾಸ್ ಆತದಪ್ಪ ಅಂದ್ರೆ ತಾಕತ್ತಿಲ್ದೆ ಆಗಂಗಿಲ್ಲ. ನೀವು ಯಾರೇ ತಂದಿಡ್ರಿ ಏನೇ ಮಾಡ್ರಿ ಆ ಮುಂಡಾಸು ಟೈಮ್ದಾಗ ಯಾರಿಗೆ ನೋಡ್ಬಿಡಂಗಿಲ್ಲ ಸದ್ಯಕ್ಕೆ. ಯಾಕೆ ಹಾಚ್ ಮಿಂಚ್ ಹೊಂಟದಾಗ ಮುಂಡಾಸ್ ಆಗ್ತದ. ಹೌದು. ಹಿಡಿಬೇಕಾದ್ರೆ ಭಾಳ ಹಿಡಿಯೋರು ಭಾಳ ಮಂದಿ ಇರ್ತಾರೆ, ಯಾರ ಕೈಗೆ ಸಿಕ್ಕಿಲ್ಲ. ಹೌದು ಹೌದು. ಆ ತಾಕತ್ತ ಬೇಡಿ ಬಂದು ಮಾಡ್ಲಿಂಗ್ರಯ್ಯ. ಹೌದು. ಶಿವ ಪಾರ್ವತಿ ಕೊಟ್ಟಾರ, ಶಿಡ್ಯಾಣ ಮಠದಾಗ ಕೊಟ್ಟಾರ. ಹೌದು. ನೀ ಅತಿ ಕೈಲಾಸದಿಂದ ಅವ್ನ ಭಕ್ತಿ ನೋಡಿ ಮುಂಡಾಸ್ ತೊಗೊಂಬಂದ್ರ ಸುಮ್ಕಿ ಬರ್ತಾರ ಪುಕಾಟ. ಹೌದು. ಅವ್ರ ಮಗ ಅಂತ ಹೇಳಿ ಮುಂಡಾಸ್ ತೊಗೊಂಬರ್ತಾರತ್ತ ನೀವು ಸ್ವಾಮಿನಿಗೆ ಮಾಸ್ತಾರ ಇವ. ಹೌದು. ಹಂಗೇನ್ ತಪ್ಪು ಮಾತಾಡ್ಬೇಡ್ರಿ. ಶಿಡ್ಯಾಣ ಮಠದಾಗ ಅಲಗ ಹಾಯಾಕರ ಗುರುವಿನ ಭಕ್ತಿ ನೋಡಿ ಶಿವ ಪಾರ್ವತಿ ಬರ್ತೇವೆ ಅಂದಾರ. ಹೌದು. ಮತ್ತೆ ಬಿಟ್ಟು ಕೇರಿದ್ರೆ ನಿಂಗನಾಗ ಹುಟ್ಟಿನ ಮರಳ ಶುದ್ಧ ಅಂತ ಹೇಳಿಕೆಂದು ಶಿವ ಪಾರ್ವತಿ ತಂದೆ ತಾಯಿ ಆ ಥರದ್ದು ಹಿಂಗೆ ಬಂದಿಲ್ಲ ಅವರು. ಈಗ 15,000 ರೂಪಾಯಿ ಕೊಟ್ರ ಕಂದಲ್ಗಾಯಿಗೆ ಬಂದಿದ್ದ ನಾ ಸುಮ್ ಬರೀತ ನಿಮ್ಮ ಅಪ್ಪ ಶಿಡ್ಯಾಣ ದೇವ್ರ ಭಕ್ತಿ ಮಾಡಿ ನಾವು ಯಾಕೆ ಕೊಡ್ಬೇಕಾಗಿತ್ತು. ಬರೇ ಹುಲಿ ಹಾಲು ಬೇಡ್ದ, ಕಾಡ್ದ ಹುಲಿ ಹಾಲಿ ತರ್ಲಕ್ ಹೋಗಿ ಅಲ್ಲಿ ಸಿಗ್ಬಿಡ್ಲಿ ಅಂದ ಅಟ್ಟೆ ಎಲ್ಲ ಕಾಡಿದ್ರು ಮಾಳಿಂಗರೇ ಮಾಡ್ದ ಯಾನ್ ಕಾಡದ್ ಬೇಡುದ್ ತಂದು ಉಣಿಸದ ಬೇಡುದೆಲ್ಲ ಉಣಿಸಿ ಅಟ್ಟು ಕಷ್ಟ ಮಾಡ್ದ ಬಳಕ ನಿನ್ನ ಬೀರಪ್ಪ ಅವನಿಗೆ ಏನ್ ಕೊಟ್ಟು ಹೇಳಿ ನೋಡುನು. ಏನೂ ಇಲ್ರಿ ಯಾವ್ದಿಲ್ಲ ರೇ ಬಾಬಾ ಅಂತ ಸೂರ್ಯಚಂದ್ರ ಭೂಮಿ ಮೇಲೆ ಇರೋಂಥದ್ದು ಯಾನ್ ಕೊಟ್ಟು ಬೀರಪ್ಪ ಅವನಿಗೆ ಮಾಳಿಂಗರ ಈಗ. ಹೌದು. ಇಲ್ಲ ನವೀನ್ ಮೇಳದ ಬಂದ್ರೆ ಹೇಳಿ ಬರ್ಲಿಕ್ಕೆ ಹೇಳಿ ನಿಮ್ಗೇನು ಇದು ಸಿಟ್ಟಿಲ್ಲ. ಯಾಕಂದ್ರೆ ವಿಷಯಗಳು ನಡ್ದತ್ತೆ ಚರ್ಚೆ ಹೊಂಟದ. ನಿಮ್ಗೆ ನಾನು ಬಿರ್ಸಿಲಿ ಕೇಳಕತ್ತಿಲ್ಲ ಅಂತೆಲ್ಲ ತೋಬಿಡ್ರಿ. ಹೇಳಿದ್ರೆ ಹೇಳ್ರಿ ಹೇಳಿಕ್ ಬಿಡ್ರಿ. ಹೇಳಿಕ್ ಬಿಡ್ರಿ. ಯಾಕಪ್ಪ ಅಂದ್ರೆ ತಳಾತ್ ಹಾಕಿ ನಿಮ್ಮನ್ನ ಶ್ವಾಸ ಮೇಳದ್ ನಿಮ್ಮನ್ನ ಕೇಳವಲ್ಲ. ಇಲ್ಲಿ ತಳದ್ ಹಿಡಿದಕ್ಕೆ ಏನ್ರಿ ಇಲ್ಲಿ ಯಾವ್ದು ಪ್ರಸಾದ ಗಂಟತ್ ಕೇಳಕತ್ತಿದ ಸಿಕ್ಕಿತ್ತೆ ಏನ್ರಿ ಒಂಜ. ನಿಮ್ಮ ಕಾಲ ಕೇಳ್ತಿತ್ತಿಲ್ಲ. ನಿಮ್ಮ ಕಾಲಾಗ ಕೊಡೋದು ಗರ್ಜು ಇಲ್ಲ. ಅದಕ್ಕೆ ತಳದಾಗ ಇಲ್ಲಿ ಯಾವ್ದು ಹಿರಿಯರ ಕೈಲಿ ಅಂತ ಹೇಳ್ತಾರ. ಅವ ಹಿರಿಯ ಒಬ್ಬ ಬಂದ್ ಅಂದ ನನಗೆ ಭಾಳ ಜನ ಇವನಿಗೆ ಗಂಟು ಬಿದ್ದಾನಂದ. ನಾವು ಭಾಳ ಸೆಟ್ನಾಗೆ ಬಂದವ ಭಾಳ ಜನ ಬಿಟ್ಟು ಮಾಡಿಸಿದ್ದ. ಹಂಗೇನು ತಿಳ್ಕೊಬಿಡತಾನವ. ಅಲ್ಲಿ ಗಂಟು ಬಿದ್ದು ಇಲ್ಲಿ ಗಂಟು ಬಿದ್ದ ಪದನ ಹಾಡಿದ್ರು ಮುತ್ತೆ ಇಟ್ಟೇ ಹೇಳಿ ಆ ಪಾರ್ವಳಿ ಬರಲ್ಲ. ಶಾಡ್ ಬಾಬಾನ ಗುಡ್ಡ ಅಂದ್ರೆ ಎಲ್ಲಿ ಇನ್ನ ಈಗ ಬನಾನ 28 ಏನಂದು 28 ಗುಡ್ಡ ಅವತ್ತ. 28 ಗುಡ್ಡ ಅವತ್ತ. ತಿರುಗಿ 4 ದಿನಕ್ಕೆ ಹೊಳಿ ಬಂದಿದೇವತ್ತ. ಆ ಗುಡ್ರ ನಿಮ್ಮ ದೇವ್ರ ಹೋಗಿ ಸಿಕ್ಕಿಲ್ಲ. ನಿನ್ಗೆ ಹೇಗೆ ಸಿಗ್ತದ? ಕಡಪ್ ಮಾಸ್ತರ್ ಗಾಡಿ ತೊಗೊಂಡು ಹೋಗಿ ನೋಡಿ ಬಂದಾರತ್ರಿ. ಅದು ಶಾಡ್ ಬಾಬಾನ ಗುಡ್ಡ ಯಾವ ಜನಾಗ ಅದು ಮೇನ್ ಒಂದು ಸ್ಥಾನದಲ್ಲಿ ಖೂನದು ಶಿವ. ನಿಮ್ಗೆ ಹೆಂಗೆ ಸಿಗ್ತದ? ಆ ದೇವ್ರ ಒಳಗೆ ಸಿಕ್ಕದ ಆ ಗುಡ್ಡ ಅಂತ ಹೇಳಿಕೆ ನಿಮಗೆ ಸಿಗ್ತದ? ಹೌದು. 4 ದಿನ ತಿರುಗಾಡಿ ಬಂದೇವತ್ತು. ನೀವು ಎಲ್ಲಿ ಪರವಾಗಿ ರಾಜ್ಯ ಹಿಡ್ದು ಹಾಯ್ದು ಬಂದ್ರು ಸಿಗುದು ಶಾಡ್ ಬಾಬಾನ ಗುಡ್ಡ ನಿಮ್ಗೆ. ಹೌದು. ಶಾಡ್ ಬಾಬಾನ ಗುಡ್ಡ ಎಲ್ಲಿ ಅದಾವ ನಿಮ್ ನೋಡಿಲಿ. ನಿಮ್ಗೆ ಯಾರಿಗೆ ಗೊತ್ತಿಲ್ಲ. ಹೌದು. ಇಲ್ಲಿದೆ ಯಾವ ತಾಲೂಕು ಒಂದು ಯಾವ ಜಿಲ್ಲಾ? ಅಮರಾವತಿ ಏನಂದು ಅಲ್ಲಿ ಔರಂಗಾಬಾದ್ ಜಿಲ್ಲಾ ಶಾಡ್ ಬಾಬಾ ಗುಡ್ಡದ. ಔರಂಗಾಬಾದ್ನಾಗ ಶಾಡ್ ಬಾಬಾ. ಶಾಡ್ ಬಾಬಾನ ಗುಡ್ಡ ನಿಮಗ್ ಗೊತ್ತಿಲ್ಲ. ಔದುಷದ ಬೇಣಿಸಿದ್ದು ಶಾರ್ ಪಟ್ಟಣಕ್ಕೆ ಹೋಗ್ಯಾರ ಅಂತ ಹೇಳ್ತಾರೆ. ಶಾರ್ ಪಟ್ಟಣ ನಮ್ಮ ಮಠ ಮನೆಯವ್ರಿಗೆ ಗೊತ್ತಿಲ್ಲ. ಇನ್ನ ಅಂದ್ರೆ 12 ಹರದಾರಿ ಕುದುರೆ ಹೋಗೋ ಕುದುರೆ 7 ದಿನ ಹೋಗ್ಯದ. ಔದುಷದ ಬೇಣಿಸಿದ ಕುದುರೆ ಶಾರ್ ಪಟ್ಟಣಕ್ಕೆ. ಹೌದು. ನಮ್ಮವ್ರು ಯಾ ಸಿಕ್ಕಿಲ್ಲ, ನಿಮ್ಮವ್ರು ಶಾಡ್ ಬಾಬಾನ ಗುಡ್ಡ ಸಿಕ್ಕಿಲ್ಲ. ಸೋಮ್ ಹೇಳುದು ಅಂದ್ರೆ 12 ವಿಜಾಪುರ ಇಲ್ಲೇ ಸನಿ ಔಷಧ ಬೇಣಿಸಿದ್ವು. ಆದ್ರೆ ಒಂದು ಗಳಿಯಾಗ ಓದ್ತಿರಲ್ಲ. 12 ಔಷಧ ಬೇಣಿಸಿದ ಕುದುರೆ 7 ದಿನ ಹೋಗ್ಯದ. 7 ದಿನ ಮುಂದೆ ಶಾರ್ ಪಟ್ಟಣಕ್ಕೆ ಹೋಗ್ಯದ. ಅಲ್ಲಿ ಹಂಗ ಅವ್ರಿಗೆ ಶಾರ್ ಪಟ್ಟಣ ನಮ್ಮವ್ರಿಗೆ ಸಿಕ್ಕಿಲ್ಲ. ನಿಮ್ಮವ್ರಿಗೆ ಶಾರ್ ಬಾಬಾನ ಗೂಡು ಸಿಕ್ಕಿಲ್ಲ. ಇವ್ರು ಹೇಳ್ತಾರ ಜೀಪ್ ಬಾಡಿಗೆ ಮಾಡ್ಕೊಂಡು 4 ಊರ್ ತಿರುಗಿ ಬಂದ 28 ಗುಡ್ಡ ಅವತ್ತು. ಅಲ್ಲಿ ಝಳಕ ಹೊಡೆದು ಬಂದಾರತ್ರಿ. ನೀರಿರ್ಬೇಕು ಹೊಡೆದಿರ್ಬೇಕು ಬಿಡು, ಅದು ಹೇಳ್ಬೇಡ. ಅದಕ್ಕೆ ಹೇಳ್ತಾನೆ ನಿನಗೆ ಇನ್ನ ಭಾಳ ದೊಡ್ಡ ಆಟದಪ್ಪ ಈ ಹಾಲು ಮತ್ತು ಹಾಡಿಕೆ ಒಳಗೆ. ಸೋಸಿ ನೋಡಿದ್ರೆ ಬಹಳ ದಾಂಡಿಗೆ ದಿನ ಯಾರದನ್ನ ಎಲ್ಲಿ ಯಾರಿಗೆ ಹತ್ತಿಲ್ಲ. ಸ್ವಚ್ಛ ಹಾಲು ಮತ್ತು ಬಿಚ್ಚಿ ಹಾಡೋದಕ್ಕಾಗಿ ಕಣ್ಣು ಹಾದು ಸಾರವಾಡ ಸಿದ್ದಪ್ಪನು
ಸ್ವಚ್ಛ ಯಾವಾಗ ಹಾಡೋದಿಲ್ಲ, ಇಟ್ಕೊಂಡೆ ಹಾಡೋದು ಕಚ್ಬಿಚ್ಚಿ. ಹೌದು ಹೌದು ಪೂರಾ ದಂಡಿ ಹಿಡಿದು ಹೋಗಂಗಿಲ್ಲ ತಳಕ. ಹೌದು ಹಾಲು ಮತ್ತೆ ಜಾಡಿ ತಳಕ್ಕಿತ್ತಂಗಿಲ್ಲ. ಹೌದು ಯಾಕಂದ್ರೆ ಭಾಳ ಮಂದಿ ಮಣ್ಣು ಕೂಡಿ ಹೋಗ್ಯಾರ. ಹೌದು ಸಾರವಾಡ ಸಿದ್ದಾಪುರ ಕಣ್ಣೇ ಹಾದು. ಹೌದು ಜವರುಗೌಡರು ಜಾತಿಲೆ ಪಂಚಮ ಹಾ ಸಾಯಿತನ ಹೆಂಡ್ರ ಮಕ್ಕಳು ಸೋಮಾಲಿಲ್ಲ, ಪ್ರಪಂಚ ಮಾಡಲಿಲ್ಲ. ಹಾ ಜವರುಗೌಡರು ಮಕ್ಕಳಾಲಿಲ್ಲ, ಹಾ. ಶಾಂತಿ ಸಂಪರ್ಕ ಆಲಿಲ್ಲ. ಹೌದು ಜಗತ್ತಿನಾಗ ಹಾಡ್ಕೊತೆ ಹೋದ್ರ ಹೆಸರಾಯ್ತು ಜಗದ ಖರೆ. ಮಾಳಿಂಗರೇ ಅವರಸ್ತು ಕೊಟ್ಟ ಖರೆ ಸಂಸಾರ ಆಲಿಲ್ಲ. ಆಲಿಲ್ಲ. ಅದಕ್ಕೆ ಸತ್ತ ಬಳಕ ಉಣ್ಣಿ ಭಂಡಾರ ಹಾಡ್ತ ಯಾರಿಗೆ? ಜವರುಗೌಡ್ರಿ. ಇವ್ರಿಗ್ರಿ ಸತ್ತಿಲ್ಲ ದುಡದ್ರ ಸಂಘ ಹಾ ಸತ್ಯ ಖರೆ ಯಾನೇ ಮಾಡಿದ್ರ ಸದ್ಯಕ್ಕೆ ಪೂರಾ ದಾಂಡಿ ಮುಟ್ಟ ಇಲ್ಲ. ಇದಕ್ಕೆ ಹೌದು ಹೌದು ನಾವು ಶಾಣೆ ಆಗಿ ತೋರ್ಸು ಕಚ್ಬಿಸಿನೇ ಇವ್ರು ಹಾ ಎಲ್ಲ ಬರ್ತೈತೆ. ಕೈ ತಳಕ್ ಹಾಕಿದ್ರೆ ಬೆಂಕಿ ಅದಿದು. ಹೌದು ಬೆಂಕಿ ಕೈ ಹಾಕೋದ ಮಾಡಬೇಡ್ರಿ. ಹಾ ಭಾಳ ಗದ್ದಲು ಗರಜಿಲ್ಲ. ಇಲ್ಲ ನಿಮ್ಮ ಅಪ್ಪ ನಿಮಗ್ ದೊಡ್ಡವ, ನಮ್ಮ ಅಪ್ಪ ನಮಗ್ ದೊಡ್ಡವ. ಕೈಲಾಸದಾಗ ಜಗತ್ತು ಉದ್ಧಾರ ಮಾಡ್ಲಕ್ ಬಂದಾರಿಬ್ರು. ಹಾ ಜಗತ್ತ ಹಾಲ್ ಮತ್ತ ಉದ್ಧಾರ ಮಾಡ್ಕೊತ ಮಾಳಿಗರ ಹೋಗ್ಯಾನ. ಅಮೋಘನ ಸಂತತಿ ಜಗದ ಅಟ್ರಾಪಗಡಿ ಜಾತಿ ಅಮೋಘಿದ್ ಬಂದಾನ. ಬಂದಾನ ಪರಮಾತ್ಮ ಅವನಿಗೆ ಕೊಟ್ಟಾನ, ಇವನಿಗೆ ಕೊಟ್ಟಾನ. ಏನ್ ಕೊಡ್ಬೇಕು ಅನ್ನೋದು ಹೌದು ಅದು ಮಾಡ್ಕೊಂಡು ತಿನ್ನೋದು ನಮ್ಮದದ. ತಿಳಿತೇನಪ್ಪ. ಅವನಿಗೆ ಮಾಸ್ತರ ಪಡ್ಯಪ್ಪ ಮಾಸ್ತರ ನಿಮಗೆ ಶಾಡ್ ಬಾಬಾನ ಗುಡ್ಡ ಸಿಗುದಿಲ್ಲ, ಸಿಗಂಗಿಲ್ಲ. ನಿಮಗೆ ಹೆಂಚಿಗಾರಿ ಗುಡ್ಡ ಸಿಗುದು ಇಬ್ಬರಿಗೆ. ಹಾ ಇದೊಂದು ತಲೆಯಾಗಿರ್ಲಿ. ಹಾ ಅದಕ್ಕೆ ಭಾಳ ಮಾತಾಡೋದನ್ನ ಅರ್ಥ ಇಲ್ಲ. ಅರ್ಥ ಇಲ್ಲ. ಲಾಸ್ಟಿಗೆ ಮತ್ತೊಂದು ಏನು ಕೇಳ್ತಿದ್ದೆ, ಇದೊಂದು ಕೇಳ್ತಂದು ಏನ ಕೇಳ್ದ ಏನ ಕೇಳ್ದ ಹಲ್ ತರಕೆ ಬಿಡ್ದಿಲ್ಲ ನಮ್ಮ ಮಕ್ಕೊಂಡಿದ್ದೀವಿ. ಯಾನ್ ಕೇಳ್ರ ಸರ ಏನು ಬಟ್ಟೆ ಮಾಡಿಲ್ಲ ಇದು ಮಾಯಿ ಕೇಳಿದ್ರಿ ಶರ್ಟ್ ಯಾವಲ್ರಿ ಮತ್ತೊಂದು ಏನ ಕೇಳ ಹಾ ನುಡಿಯೋದು ಏನ ಶುರು ಮಾಡ್ಯಾನ ಮತ್ತೆ. ಹಾ ಬರ್ಲೆ ಯಾವ ಎಲ್ಲೇ ಮಠ ಮನೆಗೆ ಎಲ್ಲೇ ನೋಡ್ಯಾನ ಪುಸ್ತಕ ಮುರುಘಾ ನೋಡಿದ್ರು ಬರ್ದಾರ ಅದು ನೋಡ್ಯಾನ. ಹಾ ಪುಸ್ತಕನಾಗ ಹಾ ಪುಸ್ತಕದಾಗ ಬರೋದು ನೋಡ್ತಾರ ಭಾಳ ಮಂದಿ ಎಲ್ಲ. ಈಗ ಅವ ಅಂಕಲಿಪಿಗಳು ಬಂದವಲ್ರಿ. ಅದೇ ಹೇಳ್ದೆ ನಿನಗ ಮನೆ ಇದ್ರ ಕೇಳ್ದಲ್ಲ ಕಲ್ಲೂರು ಮಠದಾಗ ಏನೇನು ಕೇಳ್ದ ಬರ್ದೇ ಇಟ್ಟಿರ್ತದ. ಹಾ ಆಯ್ತು ಇವ ಕೇಳ್ಯಾನ ಅದರಂದ ಕೇಳ್ಯಾನ ಬಹುಶಃ ಏನ್ರಿ ಎಲ್ಲಿ ಕಿವಿಗೆ ಬಿದ್ದದ ಇವನಿಗೆ. ಹಾ ಅದಕ್ಕೆ ಅಮಾವಾಸ್ಯನ ಮಠ ಮನೆ ಒಳಗ ಹೌದು ಹಿರಿಯ ಮನುಷ್ಯ ಸಾಯಿಲಿ ಸಣ್ಣ ಕೂಸು ಸಾಯಿಲಿ ಅಲ್ಲಿ ನುಡಿ ಆತವ. ನುಡಿ ಆದ ಬಳಕೆ ಮಣ್ಣು ಆಗ್ತದೆ ಅನ್ನೋದು ದೇವ್ರು ಹೇಳ್ತದ. ಹಿಂಗೆ ನಮ್ಗೇನು ಗೊತ್ತು, ನಮ್ಮ ಮಠದಾಗ ಎಲ್ಲಿ ಇಲ್ಲದು ಸುಮ್ಮನೆ ಯಾರು ಎಬ್ಸ್ತವ. ಒಡಾರೆ ಸಂತೆದೊಳಗೆ ಯಾರು ತೀರ್ಕೊಂಡು ನುಡಿ ಆತವತ್ತೆ ಮಾಡ್ತಾವ. ಮೈಯಾಗ ದೇವ್ರು ಬಂದ ದೇವ್ರು ಆಡ್ತಾನ. ಇಲ್ಲ ದೇವ್ರು ಆಡ ಪುಸ್ತನಾಗ ಯಾರು ಅರ್ಧ ಒಟ್ಟಿಗೆ ಕೇಳ್ಕೊತೇವೆ ದೇವ್ರು ಆಡ್ತಾನ. ಯಾರ ಹಿರಿಯ ಮನುಷ್ಯರು ಮಾರಾಗ ಒಡೆಯಾರ ತೀರ್ಕೊಂಡ್ರೆ ಹಾ ಅಳಾಗ ಮುಂದೆ ನುಡಿ ಆತವತ್ ಹಿಂಗೆ ಹೇಳ್ಯಾರ ಅವ್ರು. ನುಡಿ ಆತವ ಯಾವ ಮಠ ಮನ್ಯಾಗ ಯಾವ ಮಠ ಮನ್ಯಾಗ ಆತವತ್ ಹಿಂಗೆ ಕೇಳ್ಯಾರ ಅವರು. ಒಂದೊಂದು ಜನಗೆ ಎಲ್ಲಿ ಕಲ್ಲೂರು ಕಡೆ ಮಗಳು ಒಂದೊಂದು ಜನ ನುಡಿ ಮಾಡ್ತಾರೆ ಸದ್ಯ. ಎಲ್ಲಿಕಂದ್ರೆ ಡವಳಾರ್ಕ್ ಮಾಡ್ತಾರಂತ ಹೇಳ್ತಾರೆ ಒಬ್ರಿ ಅಂತ. ಇಲ್ಲೇ ಬರಗುಡಿಗೆ ಮಾಡ್ತಾರಂತ ಮಾರಾಗ ತಿರ್ಕೊಂಡ್ರೆ ನುಡಿ ಆತವತ್ ಹೇಳ್ತಾರೆ ಇಲ್ಲೇ ಬರಗುಡಿಗೆ. ಹೌದು ಅದಕ್ಕೆ ನಮ್ಮ ಮಠ ಮನ್ಯಾಗ ನನಗೆ ಬಿದ್ದ ಮಟ್ಟಿಗೆ ಸತ್ತ ಬಳಕ ನುಡಿ ಅದು ಯಾರೇ ಬರದೇ ಅಭಿಷೇಕ ಖರೆ ನಮ್ಮ ಮಠ ಮನೆಗೆ ಎಲ್ಲಿ ಇಲ್ಲಿ ಇದು ಇಲ್ಲ. ನಮ್ಮ ನುಡಿ ಒಟ್ಟು ಸತ್ತ ಬಳಕೆ ಹೇಳರು ಜೀವ ಇದ್ದಾರೆ ಯಾವಶ್ಯಕ ಹೇಳಲ್ರಿ ಖರೆ. ನಮ್ಮ ಮಠ ಮನ್ಯಾಗ ನುಡಿ ಅಂದ್ರೆ ಕಲ್ಲೂರ್ಕ ಒಂದ್ ಅಮೋಘ ಸಿದ್ಧನ ಹೇಳಿಕೆ. ಹಾ ಹಿರಿಯ ಬಾದ ಬಿಂದಿನ ತುದಿ ನ್ಯಾಲಿಗೆ ಮೇಲೆ ಇರ್ತ 3 ಕ್ಷಣ 3 ಗಳಿಗೆ. ನೀ ಏನ್ ಹೇಳ್ತಿ ನಿನ್ನ ನ್ಯಾಲಿಗೆ ಮೇಲೆ ಇರ್ತತ್ತ ಅಮೋಘ ಸಿದ್ಧ ಹೇಳ್ದ ಯಾರಿಗೆ ಬಟ್ಲೋಡ್ಯಾಗ. ಅಲ್ಲಿ ಸದ್ಯ ಬಾದ್ಮಿ ನುಡಿ ಆತ 1ನೇ ಜಾಗ ನಮ್ಮದು. ಈ ಸದ್ಯ ಡವಳಾರಕ್ಕೆ ಮಾಡ್ತಾರ, ಇಲ್ಲೇ ಮಾಳ್ಕೋಟಿಗೆ ಮಾಡ್ತಾರ, ಎಂಕಂಚಿಗೆ ಮಾಡ್ತಾರ, ದೇವ್ರ ನಾವಜಿಗೆ ಮಾಡ್ತಾರ. ಎಷ್ಟು ಅಮೋಷನ್ ಮಠ ಮನೆಗೆ ಹಿರಿ ಬಾದ್ಮಿಗೆ ಮಕ ಕಟ್ಟು ನುಡಿ ಮಾಡ್ತಾರ ಖರೆ ನುಡಿ ಅಲ್ಲವು ಅಲ್ಲ. ನಮ್ಮ ಹೊಟ್ಟೆ ಕಾಲಾಗ ನಮ್ಮ ಜಾತ್ರೆ ಮಾಡಿ ನಮ್ದು ಮುತ್ತೇನ್ ಬೆಳೆಸೋಕೆಲ್ಲ ಹೇಳ್ತಾರೆ ಖರೆ ಹೊರತ ಕಲ್ಲೂರು ಹೊರತ ನುಡಿ ಯಾವುದು ಖರೆ ಇಲ್ಲ ಇಲ್ಲ. ಮತ್ತು ನಿಮ್ಮಲ್ಲಿ ಹೇಳ್ತ ಕೇಳ್ಕೊ. ನಿಮ್ಮಲ್ಲಿ ನುಡಿಲಿ ಯಾರಿಗೆ ಇಲ್ಲ. ಹುಲಿಜಯಂತಿ ಕುಣಿದಾಡ್ತಾರ ನೋಡಿದಿಲ್ಲ ದೀಪಾವಳಿಗೆ ಎಲ್ಲಿ ಬಿ ಕುಣಿದಾಡ್ತಾರ. ಯಾರು ಹೇಳಿದ್ರು ನಿಮ್ಮ ನುಡಿ ಇಲ್ಲ. ನಿಮ್ಮ ನುಡಿ ಮಾಳಿಂಗರ ಕೊಟ್ಟದು ಬರಗಾಲ ಸಿದ್ಧ ಕಸ್ಕಿ ಬರಗಾಲ ಸಿದ್ಧ ಅಮೋಘದ ಕೊಟ್ಟದು ಕಲ್ಲೂರು ಬಟ್ ನೋಡ್ಯಾಗ. ನಮ್ಮ ಮಠ ಮನೆಗೆ ಯಾರಿಗೆ ನುಡಿ ಇಲ್ಲ. ನೀ ಫುಲ್ ಬಿಟ್ಬಿಡು. ನೀ ಮೈಕನ ಯಾರಿಗೆ ಅಂಜಿಕಿಲ್ಲ. ನಾ ಸುಳ್ಳು ಹೇಳುದಿಲ್ಲ. ಯಾವ ಬಂದು ಜಗಳಿದ್ರು ನಮ್ಮ ಮಠ ಮನೆ ನಮ್ಮಲ್ಲಿ ಭಾಳ ಮಂದಿ ಹೇಳ್ತಾರೆ. 101 ಮಠ ಮನೆಯಲ್ಲ ಹೇಳ್ತಾರ ಖರೆ ಹೊಟ್ಟಿಗೆಲ್ಲ ಖರೆ ನುಡಿ ಸಿಕ್ಕುದು
ಅಮಾಂಶದ್ರ ಹೊರಕಣ ಅದು ಬಟ್ಲು ಹೊಡ್ಯಾಗ ಮಾಳಿಂಗ್ರ ಮಠ ಮನೆ ಒಳಗೆ ಬರಗಾಲ ಸಿದ್ಧಗ. ಹೌದು. ನಮ್ಮಲ್ಲಿ ಎಟ್ಟ ಕುಣಿದಾಡ್ತಾರೆ, ನಿಮ್ಮಲ್ಲಿ ಕುಣಿದಾಡ್ತಾರೆ, ಸ್ವಾಸ್ಥ್ಯ ಮಳೆಗಾಲ ಹತ್ತಾರ, ಮಳೆ 3 ತಿಂಗಳು ಮುಂದೆ ಹೋಗ್ತಾವ. ಹೌದು ಹೌದು ಹೌದು. ಹಾ ಬರಗಾಲ ಸಿದ್ಧನೇ ನಾ ಹೇಳಿ ಅವ್ರು ಹೇಳ್ತಾರಲ್ರಿ. ನೀನು ಟೋಪಣ್ ಮಾಸ್ತರ್ನಾಗ ಬಂದಿರ. ಇದು ಹೇಳ್ತೀನಿ ನಾ. ಅದಕ್ಕೆ ಬರಗಾಲ ಸಿದ್ಧಕ್ಕೆ ಕೊಟ್ಟಂತ ಮಾಳಿಂಗರಾಯ ನುಡಿ ಯಾನೇ ಹೇಳಿ ನುಡಿ ಆತಾವ, ಕಸಬಿಗೆ ಭಾಳ ಬಿರ್ಸು ನುಡಿ ಆತಾವ. ಹೌದು. ಬೇಕಾದಂಥ ಆ ಜಾತ್ರೆ ಒಳಗೆ ಹಿಂಗದಕ್ಕಿ ಜ್ವಾಳ ಪೀಳ ಎಲ್ಲ ತುಂಬಿ ಹಿಂಗೆ ಬಿತ್ತರ ಸತ್ಯಕ್ಕೆ ಭೇಟಿಯಾಗಿಲ್ಲ ತುಳು ಸತ್ಯನಾಶ ಹೋದ್ರ ಸತ್ಯಕ್ಕೆ ಮರ್ದಿನ ಹರಿಯಾಗ ಮುರಿದಂಥ ಜ್ವಾಳ ಎದ್ದು ನಿಂದಿರ್ತೈತೆ ಆ ಜನ ಈ ಸದ್ಯ. ಹೌದು. ಇಲ್ಲಿ ಕಸಿ ಹೇಳ್ತಾರಲ್ಲಿ ನೀನು ಬಂದಿರೋರು ಆಳಂತಲಕ್ಕುದ್ರು ಮುದಿ ಮಕ ಮಾಡಿಸಲ್ಕ. ಹೌದು. ಅವ್ರು ಹೇಳ್ತಿದ್ರ ಜಾಗಿನ ಮಹತ್ವ. ಯಾಕಂದ್ರೆ ಮಾಳಿಂಗರಾಯ ಕೊಟ್ಟಂತ ನುಡಿ ಅದು. ಹೌದು. ನಮ್ಮೇ ಜಿಗದಾಡಿ ಹೇಳೋ ನುಡಿ ಅಲ್ಲದು ಅಲ್ಲ. ಮಾಳಿಂಗರಾಯನ ಆಶೀರ್ವಾದ ನುಡಿ ಅದ. ಅದರ ಕಾಲ ಸಿದ್ದೋಟಿಗೆ ಆಗ್ತದಲ್ಲಿ. ಹೌದು. ಅದಕ್ಕೆ ತವ ನಮ್ಮ ಮಠ ಮನೆ ಯಾರ ಸತ್ರ ನೋಡಿ ಹೇಳಿದ್ರೆ ಹೋಳ್ಜಿ ತಿನ್ಕೋಲ್ಲ ಹೇಳ್ತಾವ. ಹೋಳಿಗೆ ಕಡಬ. ಖರೆ ಅವ್ ನುಡಿ ಏನ್ ಹೇಳಿದ್ರಿ ಬಿ ಅವ್ ಕುರ್ದು ಇದ್ದಾಕರ್ ಖರೆ ಆಗಲ್ಲ, ಸತ್ರ ಹೆಂಗೆ ಖರೆ ಆತಾವ. ಅದಕ್ಕೆ ಎಡ್ಡೇ ಜನ ನುಡಿ ಬಿಡ್ದಾವ. ಬಾಕಿ ಜನ ಎಲ್ಲ ಮಠ ಮನೆ ಅದಕ್ಕೆ ನನಗೆ ಬೈತಾವ. ಒಮ್ಮದೇವ ನೀ ಸುಳಿ ಮಗ ಆತ. ಹೌದೌದು. ಎದ್ದುದು ಖರೆ ಮಾತಾಡೋಣ. ದೊಡ್ಡ ದೊಡ್ಡ ದೇವಸ್ಥಾನ ಯಾವ ಖಂಡಪಟ್ಟಿ ಕಟ್ಟಡ ಮಾಡ್ಯಾರ, ಖಂಡಪಟ್ಟಿ ಜನ ಕೂಡ್ತದ. ಮತ್ತು ಇವ್ ನೋವು ಉಮ್ದೆ ಹೆಂಗತ್ತ ನೀ ಸುಳಿ ಮಗತ್ ನನಗೆ ನಮ್ಮ ಮಠ ಮನೆ ಬೈತಾವ, ನಿಮ್ಮ ಮಠ ಮನೆ ಬೈತಾವ. ಬೈದ್ರು ಏನಾಗಲ್ಲ ಹೇಳ್ರಿ ಅವ್ರು. ಅದಕ್ಕೆ ಇದ್ದುದಿದ್ದಾಗ ಮಾತಾಡಿರ್ತೀವ ನಾವು. ಅದ್ರ ಕಾಲ ಬಯಸುವ ಜಾಗ ಇಲ್ಲ, ಅದ್ರ ಕಾಲ ಬೈದ್ರೆ ತುಟ್ಟಿ ಇಲ್ಲ ಬಿಡು. ಇದಕ್ಕಿದ್ದಂಗೆ ಮಾತಾಡೋಣ ಮಂದಿ ಬೈತದ ನನಗೆ. ಅದಕ್ಕೆ ತಮ್ಮ ಯಾಲ್ಲಿ ಸತ್ರ ಸದ್ಯಕ್ಕೆ ನುಡಿ ಅನ್ನ ಮಾಡ್ತರ್ತಿಯಲ್ಲ, ಇದು ತಪ್ಪುದದ. ನುಡಿ ನಮ್ಮ ಮಠ ಮನೆ ಎಲ್ಲಿ ಇಲ್ಲ ಇಲ್ಲ. ಅವ್ರು ಸತ್ತ ಬಳಕೆ ಯಾಕೆ ಮಾಡಲ್ರು, ದವಾಖಾನೆಗೆ ಇರ್ತಾಕ ಮಾಡಲ್ರು. ನಮ್ಮ ಮಠ ಮನೆ ನುಡಿ ಇಲ್ಲ ಇಲ್ಲ. ಕಲ್ಲೂರು ಕಟ್ಟೆ ನಮ್ಮ ನುಡಿ. ಹೌದು. ಮತ್ತೇನಕೇನೋ ಶಿವ ಏನಿಲ್ರಿ. ಆಯ್ತ್ರಿ ಆಯ್ತ್ರಿ. ಬರ್ಲಿ ಮಾರ್ಗ ಥಂಡಿ ಮಾಡ್ರಿ. ಚೂಜಿ ಮೇಲೆ ಏಳ ಚೂಜಿ ಇಡುತ್ತ ಒಂಟಗಲ್ಲಿನ ಮೇಲೆ ಕೊಲ್ತೇವ ನಿಲ್ತ ಭಕ್ತಿ ಮಾಡುತ್ತ ಯಾಕೆ ಕೊಲ್ತೇವ ಸಕ ನಿನ್ನ ಭಕ್ತಿ ಬೇಕದ ಬೇಡ ಭಕ್ತಿ